ಇತ್ತೀಚೆಗೆ ಕರ್ನಾಟಕ ಹೈ ಸ್ಪೀಡಲ್ಲಿ ಡೆವಲಪ್ ಆಗ್ತಿದೆ, ಅದನ್ನ ನೀವು ನೋಡ್ತಿದ್ದ. ಆದರೆ ಕಲ್ಯಾಣ ಕರ್ನಾಟಕ ಅನ್ನೋ ಒಂದು ಭಾಗ ಇದೆ, ಇಡೀ ಕರ್ನಾಟಕಕ್ಕಿಂತ ಜಾಸ್ತಿ ಡೆವಲಪ್ ಆಗ್ತಿದೆ. ಅದ್ರ ಒಂದೊಂದು ಅಭಿವೃದ್ಧಿನ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ರಸ್ತೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅಲ್ಲಿನ ಜನ ರಸ್ತೆ ಮೇಲೆ ಬಂದಾಗ ಎಲ್ಲಿ ನಿದ್ದೆಗಳಲ್ಲಿ ಬೀಳ್ತಾರೇನಂತಂದು ಸರ್ಕಾರ ಅಲ್ಲಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನ ತೋಡಿದೆ. ಇದರಿಂದ ಅವರು ರಸ್ತೆ ಮೇಲೆ ಬಂದಾಗ ನಿದ್ದೆಗಳಲ್ಲಿ ಬೀಳೋದು ತಪ್ಪುತ್ತೆ, ಆಕ್ಸಿಡೆಂಟ್ ಆಗೋದು ತಪ್ಪುತ್ತೆ. ಇಂಥ ಹೈ ಟೆಕ್ನಾಲಜಿ ಹೊಂದಿರುವಂಥ ರೋಡ್ಗಳು ಕಲ್ಯಾಣ ಕರ್ನಾಟಕದಲ್ಲಿ ನೋಡೋಕೆ ನಿಮಗೆ ತುಂಬಾನೇ ಸಿಗುತ್ತೆ. ಎರಡನೇದಾಗಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ಸರ್ಕಾರ ಸುಮಾರು 5,000ಕ್ಕಿಂತ ಹೆಚ್ಚಿನ ವೇಕೆನ್ಸಿಗಳನ್ನ ಕಾಲಿಟ್ಟಿದೆ. ಕಾರಣ ಕಲ್ಯಾಣ ಕರ್ನಾಟಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಿಂದೆ ಉಳಿಲಿ ಅಂತಲ್ಲ, ಅಲ್ಲಿನ ಮಕ್ಕಳು ಮೊಬೈಲ್ನಲ್ಲಿ ಕ್ಲಾಸ್ ಕೇಳೋ ಮೂಲಕ ಡಿಜಿಟಲೀಕರಣ ಜಾಸ್ತಿ ಆಗಲು ಅನ್ನೋಕ್ಕೋಸ್ಕರ. ಆ್ಯಂಡ್ ಅಲ್ಲಿನ ಮಕ್ಕಳ ಪ್ರಾಕ್ಟಿಕಲ್ ನಡೆಯೋದು ಹೊಲ ಮತ್ತು ಗದ್ದೆಗಳಲ್ಲಿ. ಮೂರನೇದಾಗಿ ಅನುದಾನದ ಬಗ್ಗೆ ನೋಡೋಣ. ಇಲ್ಲಿ ಬರುವಂಥ ಅನುದಾನ ನಾರ್ಮಲ್ ಆಗಿ ಕರ್ನಾಟಕದ ಇತರ ಭಾಗಗಳಿಗೆ ಬರೋ ಥರ ಬರೋದಿಲ್ಲ. ಇಲ್ಲಿ ಬರಬೇಕಾದ್ರೆ ಅನುದಾನ ರೇಖೆಗಳ ಜೊತೆ ಬರುತ್ತೆ, ಬರೋವರೆಗೂ ಬರುತ್ತೆ, ಆದರೆ ಬಂದ ನಂತರ ಎಲ್ಲಿಗಾರು ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾಲ್ಕನೇದಾಗಿ ನೀರಿನ ಯೋಜನೆ. ನೀರಿನ ಯೋಜನೆಯಲ್ಲಿ ನೀರು ಕೇವಲ ಪೇಪರ್ಗಳಲ್ಲಿ ಹರಿತಿದೆ ಹೊರತು ರೈತರ ಹೊಲ ಗದ್ದೆಗಳಲ್ಲಿ ಅಲ್ಲ. ಐದನೇದಾಗಿ 371 ಮೀಸಲಾತಿ. ಈ ಮೀಸಲಾತಿ ಕೇವಲ ಪೇಪರ್ದಲ್ಲಿ ಹರಿದಾಡ್ತಿದೆ ಹೊರತು ಕಲ್ಯಾಣ ಕರ್ನಾಟಕ ಜನರ ಉದ್ಯೋಗ ಮಾತ್ರ ಬೆಂಗಳೂರು, ಮುಂಬೈ, ಹೈದರಾಬಾದ್ ಅಂತ ಬಸ್ಗಳಲ್ಲಿ ಹರಿದಾಡ್ತಿದೆ. ಇದನ್ನೆಲ್ಲ ನೋಡಿ ಒಂದ್ ವೇಳೆ ನಿಮ್ಮ ಫ್ರೆಂಡ್ಸು ಇಲ್ಲ ಅಭಿವೃದ್ಧಿ ಆಗ್ತಿದೆ ಅಂತಂದ್ರೆ ಅವ್ರಿಗೊಂದು ಸ್ಟ್ರಾಂಗ್ ಆಗಿ ಕಾಫಿ ಕುಡಿಸಿ, ಯಾಕಂದ್ರೆ ಅವ್ರು ಇನ್ನೂ ನಿದ್ದೆಗಣದಿಂದ ಆಚೆ ಬಂದಿಲ್ಲ ಅಂತ ಅರ್ಥ. ಇಷ್ಟೆಲ್ಲ ಹೇಳಿದ್ರೆ ಸಾಕ? ಅಲ್ಲಿನ ಮತದಾರರ ಬಗ್ಗೆ ಹೇಳ್ಬೇಕಲ್ವಾ, ಅದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಮಿಸ್ ಆಗಬಾರ್ದಂದ್ರೆ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಕಲ್ಯಾಣ ಕರ್ನಾಟಕ ಫ್ರೆಂಡ್ಸ್ಗೆ ಸೆಂಡ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.